ಮಗನೇ ಈಗಿತ ನಾನಂತೂ ಎಲೆಕ್ಷನ್ನಾಗ ಗೆಲ್ಲಬೇಕು ಅಂತಂದ್ರೆ ನೀನು ಹೆಂಡ್ತಿನ ಹುಸಿ ಅಡಕವಾಗಿ ಗಿರಕ್ಕೆ ಹೇಳ್ಬಿಡು. ನೀನು ಹೆಂಡ್ತಿ ಮಾನ ಮರುವದಿ ಎಲ್ಲನೂ ಬಿಟ್ಬಿಟ್ಟು ಸುಮ್ಕೆ ಏನೇ ನನ್ನ ತಲೆ ಕೆಡ್ಸ್ಕೊಂಡು ಕುಂತವಳಲ್ಲ, ಮಾನ ಮರುವದಿ ಇಳ್ದವಳು ಅವಳಂತಂದ್ರೆ ಅಲ್ಲ ಕಣ್ಲ ಸುಮ್ಕೆ ಇರೋದು ಬಿಟ್ಬಿಟ್ಟು ಹೋಗಿ 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 ಜಯ್ಯಕ್ಕನ ಪರ ಇದು ಮಾಡ್ತಾವಳ, ಕ್ಯಾನ್ವರ್ಸ್ ಮಾಡ್ತಾವಳಲ್ಲ, ಓಟಾಕಿ ನಮ್ಮ ಮತ್ತೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ ಮಗ ಇದೆಲ್ಲ ಸಂದಕ್ಕಿರಕ್ಕಿಲ್ಲ. ಇಷ್ಟು ದಿನ ಏನೋ ನಾನು ಸುಮ್ಕೆ ಇದ್ದೆ, ಇನ್ನೂ ನಾನು ಸುಮ್ಮನಿರೋಕ್ಕಾಗಕ್ಕಿಲ್ಲ. ನಿನ್ನ ಹೆಂಡ್ತಿಯಿಂದನೇನಿಯ ನಾನೇನಾದರೂ ನಿಜವಾಗ್ಲೂ ಸೋತೆ ಅಂತ ಹೇಳಿದ್ರೆ ಅದು ನಿನ್ನ ಹೆಂಡ್ತಿಯಿಂದನೇನಿಯ. ನಿನ್ನ ಹೆಂಡ್ತಿನಿಗೆ ಇಲ್ದಿರ ಬಲ್ದಿರೋದೆಲ್ಲನೂ ಫಿಟ್ಟಿಂಗ್ ಇಕ್ತಾವಳೆ. ಅಮ್ಮ ಮಾತಿಗೆ ಮುಂಚೆ ನನ್ನ ಹೆಂಡತಿ ಮೇಲೆ ವಾದ ಮಾಡ್ತಿರ್ತೀಯ. ನಿನ್ನ ಹೆಂಡತಿ ಹಂಗೆ, ನಿನ್ನ ಹೆಂಡತಿ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇನು ಇಲ್ದಿರೋದೇನು ವಾದ ಮಾಡ್ತಿಲ್ಲ ಕಣಪ್ಪ. ಇರೋದನ್ನೇ ಹೇಳ್ತಾ ಇದ್ದೀನಿ. ನಿನ್ನ ಹೆಂಡತಿ ಏನು ಅಂತ ಹೇಳ್ಬಿಟ್ಟು ಇರೋದನ್ನೇ ನಾನು ತೋರಿಸ್ತಾ ಇದ್ದೀನಿ. ಇಲ್ದಿರೋದು ನಾನೇನು ಮಾತಾಡ್ತಿಲ್ಲ. ನನ್ನ ಬಗ್ಗೆ ಯಾಕೆ ಹೇಳ್ತಿದ್ದೀಗ ನೀನು? ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನ ಹೆಂಡತಿ ಮಾಡೋಕೆ ಒಂತ್ರಿ ಕೆಲಸನೇ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಏನಿಯ. ಅಷ್ಟಕ್ಕೆ ಏನಿಯ ನನ್ನ ಮೇಲೆ ಜೋರು ಮಾಡಿದ್ರೆ ನೀನು ಹೆಂಗ್ಲ ನೀನು? ಅಮ್ಮ ಅವಳು ನನ್ನ ಬುದ್ಧಿ ಹೇಳ್ತೀನಿ ಬಿಡು. ನೀನೇನೋ ಕಿರಿಕ್ ಮಾಡಿರ್ತೀಯ, ಅವಳು ಮಾಡಿರ್ತಾಳೆ. ಅವಳಿಗೆ ನಿಧಾನಕ್ಕೆ ಬುದ್ಧಿ ಹೇಳಿದ್ರೆ ಅವಳು ಎಲ್ಲನೂ ಅರ್ಥ ಮಾಡ್ಕೊತಾಳೆ. ನೀನು ಏ ಅಂದರೆ ಅವಳು ಏ ಅಂತಾನೆ ನೀ ಅನ್ನೋದು. ಅವಳು ಇನ್ನೂ ಮನೆಗೆ ಹೊಸಬ್ಳು ಕಣಮ್ಮ. ಅವಳಿಗೆ ಏನು ಗೊತ್ತಾಯ್ತದೆ ಎಲ್ಲ ವಿಷಯನೂ. ಅಯ್ಯೋ ಸುಮ್ಮನೆ ನೀನೇನೇ ಕಿರಿಕ್ ಮಾಡ್ತಿರ್ತೀಯ ಅವಾಗ. ನೀನು ಸುಮ್ಮನೆ ಇರೋದು ಕಲ್ತ್ಕೊಳ್ಳಮ್ಮ ನೀನು. ಹ್ಞೂ ಕಣಪ್ಪ, ನಾನೇನಿಯ ಎಲ್ಲನೂ ಹೊರೆ ಮಾಡ್ಕೊಂಡು ನಾನೇನಿಯ ಶಾನೆ ನಂದೇನಿಯ ತೆಪ್ಪುಬಿಡು. ನೀನು ಹೆಂಡ್ತಿದೇನೂ ತಪ್ಪಿಲ್ಲ. ನಾನೇನ ಈಗಿತ ಸೋತ್ರೆ ನೀನು ಹೆಂಡ್ತಿಯಿಂದನೇ ಸೋಲೋದು. ಏನಂತ ಹೇಳಿದ್ರೆ ಸೋತ್ರೆ ನನ್ನಿಂದ ಸೋಲ್ತೀರಾ ಇಲ್ಲ ನಿಮ್ಮ ಮಗಳು ಒಳಿಯನಿಂದ ಸೋಲ್ತೀರಾ? ಲೇ ನನ್ನ ಮಗಳು ಒಳಿಯನಿಂದ ನಾನು ಯಾಕೆ ಸೋಲ್ಲಿ? ನನ್ನ ಮಗಳು ಒಳಿಯ ಏನು ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ನನ್ನ ಮಗಳು ಒಳಿಯನಿಂದ ಸೋಲ ಅಂತ ಅವಶ್ಯಕತೆ ಬರೋದೇನೇ ಇಲ್ಲ ನನಗೆ. ನನ್ನ ಮಗಳು ಒಳಿಯನಿಂದ ಯಾವತ್ತೂ ಗೆಲ್ವೇನೇ ನನಗೆ. ಸೋಲ್ ಅನ್ನೋದೇನೇ ಇಲ್ಲ, ಗೊತ್ತಾಯ್ತಾ? ನಾನು ಯಾಕೆ ಸೋಲ್ಲಿ? ನೀನು ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ನಾನೇನೋ ಇದಾಗೋಗ್ಬಿಡ್ತೀನಿ ಸೋತೋಗ್ಬಿಡ್ತೀನಿ ಅಂತ. ನನ್ನ ಮಗಳು ಒಳಿಯ ಕಷ್ಟಪಡ್ತಾವಲ್ಲ, ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಮನೆಯಲ್ಲಿ ನೀನು ಕಷ್ಟಪಡ್ತಾ ಇಲ್ಲ. ಬೇಕಾದ್ರೆ ನನ್ನ ಮಗನ ಬೇಕಾದ್ರೆ ಒಪ್ಕೊಬಿಡ್ತೀನಿ, ನನ್ನ ಮಗ ಕಷ್ಟಪಡ್ತಾವನೆ ಅಂತ ಹೇಳ್ಬಿಟ್ಟು. ಆದರೆ ನೀನು ಯಾವ ಮೂಲೆಯಿಂದನೂ ನೀನಂತೂ ಕಷ್ಟಪಡ್ತಾ ಇಲ್ಲ ಬಿಡೆ. ಮತ್ತೆ ನಿಮ್ಮ ಮಗಳು ಒಳಿಯ ಕಷ್ಟಪಡ್ತಿರೋದೇನು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡಿ ಒಂದ್ಕಿತ. ಅವ್ರು ಮಾಡೋರಲ್ಲ ಇವಾಗ ಅನೌನ್ಸ್ಮೆಂಟ್ನ ಊರ ಜನಗಳಿಗೆಲ್ಲನೂ ಅದೇನು ಅಂತ ಹೇಳ್ಬಿಟ್ಟು ಹೊಸಿ ಒಳಗಡೆ ಹೋಗಿ ಕೇಳಿ ಗೊತ್ತಾಯ್ತದೆ. ಏನು ಅನೌನ್ಸ್ ಮಾಡೋರೆ, ಏನು ಮಾಡಿದ್ರು ಹೋಗಿ ಕೇಳಿ ಗೊತ್ತಾಯ್ತದೆ. ರೀ ನಿಮಗೆ ನನ್ನ ಮೇಲೆ ಕೋಪನ ನಿಮ್ಮ ಅಮ್ಮನ ವಿರುದ್ಧ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಛೇ ಇಲ್ಲ ಪ್ರಿಯ, ನಮ್ಮ ಅಮ್ಮಗೆ ನೀನು ಕಂಡ್ರೆ ಆಗಕ್ಕಿಲ್ವಲ್ಲ, ಅದಕ್ಕೆ ಏನೇನೋ ಹೇಳ್ತದೆ ಪಾಪ. ನೀನು ಇಂಥ ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದೆಯಲ್ಲ, ನೀನೇ ಗ್ರೇಟ್ ಅಂತ ಅನ್ನಿಸ್ತದೆ ನನಗಂತೂ. ಪಾಪ ಎಷ್ಟೆಲ್ಲನೂ ನೀನಂತೂ ಮ್ಯಾನೇಜ್ ಮಾಡ್ತಾ ಇದೆಯಾ. ನಮ್ಮ ಅಮ್ಮಂಗೂ ನೀನು ಕಂಡ್ರಾಗಲ್ಲ, ನನ್ನ ತಂಗಿಗೂ ನೀನು ಕಂಡ್ರಾಗಲ್ಲ, ನಮ್ಮ ಇರೋರಿಗೆ ಯಾರಿಗೂ ನೀನು ಕಂಡ್ರಾಗಲ್ಲ. ಆದ್ರೂ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮನೆ ಮ್ಯಾನೇಜ್ ಮಾಡ್ತಾ ಇದೆಯಾ ಬಿಡು. ಅಂಥದ್ರಾಗೆ ಸಣ್ಣ ಪುಟ್ಟ ತಪ್ಪನೆಲ್ಲ ಎತ್ತಿ ಆಡ್ತೀನಿ ಅಂತ ಅನ್ಕೊಂಬಿಟ್ಟ. ಇಲ್ಲ ನಾನು ಅಂಥ ಕೆಲಸ ಎಲ್ಲ ಮಾಡೋದಿಲ್ಲ ಬಿಡು. ರೀ ಊರ್ ಜನ ಏನೇ ಅನ್ಕೊಳ್ಳಿ, ರೌಡಿ ಪರೋಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ. ಆದರೆ ನನಗೆ ಮಾತ್ರ ನೀವು ಅಪ್ರಂಜಿ ಚಿನ್ನನೇನಿಯ. ಪುಷ್ಪದಾಗೆ ಹೆಂಗಿರ್ತಾನೋ ಅಲ್ಲು ಅರ್ಜುನ ಹಂಗೆ ನೀವು ಒಂಥರ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತೀರಾ, ಈಚೆ ಕಡೆ ಕಿತ್ತಾಡ್ತೀರಾ ಅಷ್ಟೇ ಏನಿಯ. ರೀ ನಿಮ್ಗೊಂದು ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಮರ್ತೇ ಹೋಯ್ತು. ರೀ ನಿಮ್ಮ ತಂಗಿನೂ ಹಂಗೆ ತಂಗಿ ಗಂಡ ಊರ್ ಜನಗಳಿಗೆಲ್ಲ ಏನು ಅನೌನ್ಸ್ ಮಾಡೋರೆ ಅಂತ ಗೊತ್ತಾ? ಏನು ಅನೌನ್ಸ್ ಮಾಡೋರೆ? ಮನೆಗೂ ಫ್ರೀಯಾಗಿ ಸಿಲಿಂಡರ್ ಹಂಚ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡೋರೆ. ಏನು ಫ್ರೀಯಾಗಿ ಸಿಲಿಂಡರ್? ಅದು ಈ ಟೈಮಾಗೆ ಸಿಗದಿರೋ ಟೈಮಾಗೆ? ಹ್ಞೂ ರೀ, ಒಂಚೂರು ಅರ್ಥ ಆಗಕ್ಕಿಲ್ಲ ಇವಕ್ಕೆ, ತಲೆ ಬುಡ ಅರ್ಥ ಆಗಕ್ಕಿಲ್ಲ, ಏನು ಮಾಡ್ತಿದ್ದೀವಿ ಅಂತ ಅರ್ಥ ಆಗಕ್ಕಿಲ್ಲ. ಸುಮ್ಕೆನಿಯ ಅದೇನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟವ್ರೆ. ರೀ ಊರ್ ಜನದ ಮುಂದೆ ನಿಮ್ಮ ಮನೆ ಮಾನ ಮುರ್ವಾದಿ ಎಲ್ಲ 3 ಕಾಸು ಕರಾಜಾಯ್ತದೆ. ಊರ್ ಜನದ ಮುಂದೆ ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಬಂದವ್ರೆ. ಅದು ಯಾವತ್ತು ಕೊಡ್ತೀನಿ ಅಂತ ಹೇಳು, ನಾಳೆ ನಡೆದ್ರಾಗ ಏನಿಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೂರಾ ಅನೌನ್ಸ್ ಮಾಡ್ಬಿಟ್ಟವ್ರೆ. ರೀ ಊರ್ ಜನಕ್ಕೆ ಏನಂತ ಉತ್ತರ ಕೊಡ್ತೀರಾ ನೀವೇನಿಯ ಹೇಳಿ? ಅಲ್ಲ ಇವಾಗ ಮುಚ್ಕೊಂಡಿರಕ್ಕೆ ಆಯ್ತಿರ್ಲ್ವಾ? ಇವಕ್ಕೇನು ತಲೆ ಐತಾ ಇಲ್ವಾ ಅಂತ ಹೇಳ್ಬಿಟ್ಟು ಇವಾಗ ತಲೆನೇನಿಗೆ ಇಲ್ಲ ಅಂತ ಅನಿಸ್ತದ ಕಡೆ. ಅದಕ್ಕೆ ಏನಿಯ ಹಿಂಗೆಲ್ಲ ಮಾಡಿರೋದು ಇವ್ರು ಅಂತಂದ್ರೆ ತಲೆನಾಗೋ ಬುದ್ಧಿನೂ ಇಲ್ವಾ ಅಂತ. ತಲೆನಾಗ ಬುದ್ಧಿದ್ರೆ ಹಿಂಗೆ ಯಾಕ್ರಿ ಮಾಡೋರು? ರೀ ನಾಳೆ ಬಂದೇ ಬರ್ತಾರೆ ಊರ್ ಜನ ಎಲ್ಲನೂ ಬಂದ್ಬಿಟ್ಟು ಸಿಲಿಂಡ್ರ್ ಕೊಡು ಅಂತ ಕೇಳ್ತಾರೆ. ಸಿಲಿಂಡ್ರ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಹೇಳ್ರಿ? ನೀವೇನೇ ಏನು ಮಾಡ್ತೀರಾ? ಸಿಲಿಂಡ್ರ್ ಇಲ್ಲ ಅಂತ ಹೇಳಿದ್ರೆ 10 ಪೈಸದ್ದು ಮರ್ಯಾದೆ ಉಳಿಯೋಕ್ಕಿಲ್ಲ ನಿಮ್ದಂತೂ. ಸರಿ ನೀವೊಂದು 2-3 ಸಾವಿರ ಕೊಡ್ತೀನಿ ಅಂದ್ರೂ ಈಗಿರೋ ಲೆಕ್ಕದಾಗೆ ಸಿಲಿಂಡ್ರ್ ಸಿಗ್ತದ? ಎಂತೆಂಥ ದೊಡ್ಡ ಹೋಟೆಲ್ರೇನಿಯ ಸಿಲಿಂಡ್ರ್ಗಳನ್ನೆಲ್ಲನೂ ಯಾರನ್ನೂ ಮಡಿಕೊಳಕ್ಕಾಗ್ದಂಗೆಲ್ಲ ಒಲೆ ಉರಿಸ್ಬಿಟ್ಟು ಅಡುಗೆ ಮಾಡ್ತಾವ್ರೆ. ಎಷ್ಟೋ ಜನ ಹೋಟ್ಲುಗಳೇ ಮುಚ್ಚಿಬಿಟ್ಟವ್ರೆ. ಅಂಥದ್ರಾಗೆ ನಿಮ್ಮ ತಂಗಿ ಹಿಂಗೆ ಅನೌನ್ಸ್ ಮಾಡೋಳಲ್ಲ ತಲೆ ಕೆಟ್ಟೋಳಂಗೆ. ಎಲೆಕ್ಷನ್ನ ಇವಾಗ ನನ್ನಿಂದ ಸೋಲ್ತಾಯ್ತು ನಿಮ್ಮಮ್ಮ, ಇಲ್ಲ ಅಂತಂದರೆ ಅವ್ರ ಮಗಳಿಂದ ಸೋಲ್ತಾಯ್ತು. ರೀ ಹೋಗಿ ಸರಿಯಾಗಿ ಯಾಕೆ ಸ್ಮಾಕೋಗಿರಿ, ನನಗೆ ಗೊತ್ತಿರೋದು ಎಲ್ಲನೂ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕೇಳ್ತಿದ್ದಂಗೆ ಯಾಕೆ ಅನೌನ್ಸ್ ಮಾಡಬೇಕಿತ್ತು? ಮಾನ ಮರ್ಯಾದೆ ಬಿಟ್ಟರು ತಲೆನಾಗದಿಂದ ಲದ್ದಿ ತುಂಬ್ಕೊಂಡವ್ರೆ ಇಬ್ರು. ಏನು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಸಿಲಿಂಡರ್ ಕೊಡೋದು ಅಂತಂದ್ರೆ ಎಲ್ಲಿಂದ ತಗೊಂಬಿಟ್ಟು ಬಂದು ಕೊಡೋಕ್ಕಾಯ್ತದೆ ಫ್ರೀ ಸಿಲಿಂಡ್ರನ್ನ? ಅಯ್ಯೋ ನನ್ನ ಮಕ್ಕ ಮುಚ್ಚ, ನನ್ನ ತಂಗಿಗಂತೂ ತಲೆನಾಗ ಬುದ್ಧಿಲ್ಲ. ನನ್ನ ಮಗಂಗೆ ಇನ್ನೂ ಇಲ್ವಾ? ಓದಿದ್ದೀನಿ ಅಂತ ಹೇಳ್ತಾನೆ. ಮಾಡ್ತೀನಿಲ್ಲ ಅವನಿಗೆ. ಅಮ್ಮಿ ಊರ್ ಜನಕ್ಕೆಲ್ಲನೂ ಏನೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರಂತಲ್ಲ, ಏನು ಅನೌನ್ಸ್ ಮಾಡಿದ್ರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು? ಅತ್ತೆ ನೀವೇ ಹೇಳಿದ್ರಲ್ಲ ಊರ್ ಜನ ಎಲ್ಲ ನೆನೆಸ್ಕೋಬೇಕು, ಊರ್ ಜನಕ್ಕೆಲ್ಲ ಒಳ್ಳೇದಾಗಬೇಕು ಅಂತ ಕೆಲಸ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರಲ್ಲ. ಹ್ಞೂ ಹೇಳಿದ್ದೆ. ಈಗ ಏನಂತ ಅನೌನ್ಸ್ ಮಾಡಿದ್ರಿ? ಅಮ್ಮ ನನ್ನ ಗಂಡ ಭಾಳ ಇಂಟೆಲಿಜೆಂಟು. ನನ್ನ ಗಂಡ ಅನೌನ್ಸ್ ಮಾಡಿದ ತಕ್ಷಣನೇನಿಯ ಯಪ್ಪ ದೇವ್ರೆ ಊರವರೆಲ್ಲ ಎಷ್ಟು ಖುಷಿ ಪಟ್ಬಿಟ್ರು ಗೊತ್ತೇನಮ್ಮ. ಚಪ್ಪಾಳೆ ಮೇಲೆ ಚಪ್ಪಾಳೆ ತೊಟ್ಬಿಟ್ರು. ಎಲ್ಲರೂ ಭದ್ರಮ್ಮಂಗೆ ಜೈ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಖುಷಿ ಪಟ್ಬಿಟ್ರು ಗೊತ್ತೇನಮ್ಮ. ಅಂತ ಅನೌನ್ಸ್ಮೆಂಟ್ ಏನು ಮಾಡಿದ್ರಿ?
ಅತ್ತೆ ಊರಿಗೆಲ್ಲ ಸಿಲಿಂಡ್ರನ್ನ ಫ್ರೀಯಾಗಿ ಹಂಚ್ತೀವಿ ಮನೆಗೂ ನಾನು ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಏನಿಯಾ ಭಾಳ ಖುಷಿ ಆಗೋಗ್ಬಿಟ್ರು. ಹೌದಾ, ಇದ್ರಾಗ ತಪ್ಪೇನೈತೆ? ಮನೆಗೂ ಒಂದೊಂದು ಫ್ರೀ ಸಿಲಿಂಡರ್ ಕೊಟ್ಟರೆ ಏನಾಯ್ತದೆ? ಹಬ್ಬ ಬಂದರೆ ಒಂದೊಂದು ಮನೆಗೂ 1,000 ಕೊಟ್ಟಂಗೆ ಆಯ್ತದೆ ಅಷ್ಟೇ ಏನಿಯ. ಅದ್ರಾಗ ಏನಾಯ್ತದೆ? ಅಯ್ಯ ಇವಳು ಬಂದ್ಬಿಟ್ಟು ಇವಳಲ್ಲ ಇವಳು ಪ್ರಿಯ ಅಯ್ಯೋ ಏನು ಅನೌನ್ಸ್ ಮಾಡೋರು ಗೊತ್ತಾ ಅಂತ ಹೇಳ್ಬಿಟ್ಟು ಏನು ತಲೆ ಹೋಯ್ತೇನೋ ನಂಗೆ ಬಂದು ಹೇಳ್ತಾವಳೆ. ಅಮ್ಮ ಅವಳಿಗೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ಅವಳಿಗೆ ನೀನು ಗೆಲ್ಬಾರ್ದು, ಅವಳೊಳ ಅಜ್ಜಯ್ಯಕ್ಕ ಅವಳು ಗೆಲ್ಲಬೇಕು. ಬಿಡಿ ಹೇಳಿ ಅಂದರೆ ಒಳ್ಳೆ ಕೆಲಸ ನೀವು ಮಾಡಿದ್ದೀರಾ. ಇದ್ರಾಗ ತಪ್ಪು ಅಂತ ಹೇಳ್ಬಿಟ್ಟು ನನಗೇನು ಅನ್ನಿಸ್ತಾ ಇಲ್ವಲ್ಲ, ಇದ್ರಾಗ ಏನು ತಪ್ಪೈತೆ ಹೇಳಿ? ಅದೇಯ ಮತ್ತೆ ಅಮ್ಮ ನಿನಗೂ ಖುಷಿ ತಾನೆ ಬಿಡಮ್ಮ. ನಾಳೆ ನಡೆದ್ರಾಗ 2 ದಿನ ಟೈಮ್ ತಗೊಂಡಿದ್ದೀನಿ. 2 ದಿನದೊಳಗಡೆನೇನಿಯ ಎಲ್ರಿಗೂ ಸಿಲಿಂಡ್ರು ಮನೆಗೆ ಬರ್ತದೆ ಅಂತ ಹೇಳಿದ್ದೀನಿ. ಇಲ್ಲ ಮಂತಾಗ ಬಂದ್ಬಿಟ್ಟು ತಗೊಂಡವ್ರಿ ಅಂತ ಹೇಳಿದ್ದೀನಿ. ಎಲ್ಲರೂ ಮನೆ ಹತ್ರಕ್ಕೆ ಬರ್ತಾರೆ. ಅಮ್ಮ ಇನ್ನು ಎಷ್ಟು ಮನೆ ಅವೆ? ಈ ಊರೆಲ್ಲ ಒಂದು 250 ಮನೆ ಅವ, 300 ಅವ. ಇನ್ನು ಎಷ್ಟು ಸಾವಿರ ಆಯ್ತದೆ ಕಣಮ್ಮ? 330,000 ಆಯ್ತದೆ ಅಷ್ಟೇ ಏನಿಯ. ಜನ ಎಲ್ಲ ನಿನ್ಗೇನಿಯ ಓಟ್ ಹಾಕ್ತಾರೆ. ಓಟ್ ಹಾಕಲ್ಲ, ಕೆರ ತಗೊಂಡು ಹಾಕ್ತಾರೆ. ಲೇ ಯಾಕ್ಲ ಹಿಂಗಂತೀಯ? ನೀನು ಹೆಂಡತಿ ಮಾತು ಕಟ್ಕೊಂಡು ಹೆಂಗೆಂಗೋ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ನೋಡ್ಲಾ ಎಂಥ ಒಳ್ಳೆ ಐಡಿಯಾನ ಕೊಟ್ಟವನೇ. ಇವಾಗ ಹೆಂಗಿದ್ರು ಸಿಲಿಂಡ್ರಿಗೆ ಬರ ಅಂತ ಹೇಳ್ಬಿಟ್ಟು ನೋಡು ಫ್ರೀಯಾಗಿ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಊರಾಗಿರೋಲ್ಲನ್ವೇ ಭದ್ರಮ್ಮಂಗೆ ಜೈ ಅಂತ ಹೇಳ್ತಾ ಇದ್ರಂತೆ. ಇದಕ್ಕಿನ್ನನ್ವೇ ಬೇಕಿಲ್ಲ ನೋಡ್ಲಾ, ಓಟ್ ಹಾಕ್ಸ್ಕೊಳಕ್ಕೆ ಒಳ್ಳೆ ಟೈಮ್ ಇದು. ಅಂತಾರೆ ಭದ್ರಮ್ಮಂಗೆ ಜೈ ಅಂತಾರೆ. ನಾಳೆಗೆ ಬಂದು ಕ್ಯಾಕ್ರಸ್ ತುಬುಕ್ಕು ನುಗ್ಗೋಗ್ತಾರೆ. ಅಮ್ಮ ನಿನ್ ತಲೆನಾಗ ಏನು ಬುದ್ಧಿ ಇಲ್ವಾ? ಸಿಲಿಂಡ್ರು ಸಿಗ್ತಾ ಇಲ್ಲ ಅಂತಂದ್ರೆ ಸಿಲಿಂಡ್ರನ್ನ ಹೆಂಗ್ ಕೊಡ್ತೀಯಾ? ಅಯ್ಯೋ ಯಾರನ್ನ ಕೇಳಿದ್ರೆ ಕೊಡ್ತಾರೆ. ಕೇಳೆ ಅದು ಯಾರನ್ನು ಕೇಳ್ತೀಯೋ ಕೇಳೆ. ಮನೆಯಳಿ ಅನೌನ್ಸ್ ಮಾಡಿದ್ಯಲ್ಲ ಊರಿಗೆಲ್ಲನೂ ಕೇಳೆ. ಅದು ಯಾರನ್ನು ಕೇಳ್ಬಿಟ್ಟು 300 ಸಿಲಿಂಡ್ರನ್ನ ಅದು ಯಾರನ್ನು ಕೇಳ್ಬಿಟ್ಟು ಹೊಂದಿಸ್ತೀಯೋ ಮಾಡು ಫೋನ್ ಮಾಡ್ಬಿಟ್ಟು ಕೇಳು. ಅಯ್ಯೋ ಅಷ್ಟೇ ತಾನೇ. ನನ್ನ ಫ್ರೆಂಡ್ ಫೋನ್ ಮಾಡಿದೆ ಅಂತಂದ್ರೆ ನನ್ನ ಫ್ರೆಂಡ್ ಈಗಲೇ ಏನಿಯಾ 300 ಅಲ್ಲ 400 ಬೇಕಾದ್ರೂ ಸಿಲಿಂಡರ್ ಇಳಿಸ್ತಾನೆ. ಇರು ಫೋನ್ ಹಾಕ್ತೀನಿ. ಮಾಡಿ ಅಲ್ಲಿ ಅಂದ್ರೆ ಫೋನ್ನ ನೀವು ತಲೆನಾಗ ಬುದ್ಧಿ ಆಯ್ತು ಲದ್ದಿ ಆಯ್ತು. ಹಲೋ ಮಗ, ನಾನು ಕಣ್ಲಾ 1,000 ರೂಪಾಯಿ ಐತಲ್ಲ ಸಿಲಿಂಡರ್ ರೇಟು. 1,000 ರೂಪಾಯಿಗೆ 1,500 ರೂಪಾಯಿ ಕೊಡ್ತೀನಿ. ನನಗೆ ಒಂದು 300 ಸಿಲಿಂಡರ್ ಬೇಕಿತ್ತು ಕಣ್ಲಾ. ಏನು ಮಗ ಕಾಮಿಡಿ ಮಾಡ್ತಾ ಇದೀಯಾ? ಯಾಕ್ಲಾ? ಒಂದು ಸಿಲಿಂಡರ್ ಸಿಗೋದೇ ಏನಿಯಾ ಕಷ್ಟ ಆಗೈತೆ. 300 ಸಿಲಿಂಡರ್ ಅಂತಂದ್ರೆ ವರ್ಷ ಎಲ್ಲ ನೀನು ಕಷ್ಟಪಟ್ಟಲ್ಲ, 10 ವರ್ಷ ಕಷ್ಟಪಟ್ರೆ ಈಗ ಇದ್ರಾಗ ಸಿಗಕ್ಕಿಲ್ಲ ಅಷ್ಟೇ ಏನಿಯಾ. ಇದೇ ಪರಿಸ್ಥಿತಿ ಇದ್ರೆ ಅಯ್ಯೋ ತಿಂಗ್ಳಿಗೊಂದು ಸಿಲಿಂಡರ್ ಸಿಗೋದೇನೋ ಕಷ್ಟ ಆಗೋಗ್ಬಿಡ್ತದೆ. ಮಡ್ಗು ಫೋನ್ನ ಹಂಗೆ ಅನ್ಬೇಡ ಕಣ್ಲ. ಬೇಕೇ ಬೇಕು ನನಗೆ, ಎಮರ್ಜೆನ್ಸಿ ಐತೆ. 300 ಸಿಲಿಂಡ್ರು ಬೇಕೇ ಬೇಕು. ನಾಳೆ ನಡೆದ್ರಾಗ ಬೇಕೇ ಬೇಕು ಸಿಲಿಂಡ್ರು. ಇಲ್ಲ ಅಂತ ಮಾತ್ರ ಅನ್ಬೇಡ ಕಣ್ಲ. ಪ್ಲೀಸ್ ಕಣ್ಲ, ಪ್ಲೀಸ್ ಹೆಂಗಾರ ಮಾಡೋದು. 300 ಸಿಲಿಂಡರ್ ಇಲ್ಲ ಒಂದು 250 ಸಿಲಿಂಡರ್ ಅಡ್ಜಸ್ಟ್ ಮಾಡು ಮಗ. ನನಗಿರೋ ಪರಿಸ್ಥಿತಿನಾಗೆ 1-2 ಸಿಲಿಂಡರ್ನ ಅಡ್ಜಸ್ಟ್ ಮಾಡ್ಬೋದು. ಬಿಟ್ರೆ ನೀನು ಅನ್ಕೊಂಡಂಗೆ 100-150 ಅಲ್ಲ 20 ಸಿಲಿಂಡರ್ ನಮ್ಮ ಯೋಗ್ಯತೆಗೆ ರೆಡಿ ಮಾಡೋಕ್ಕಾಗಲ್ಲ. ಹೀಗೆಲ್ಲ ಭಾಳ ಕಷ್ಟ ಆಗೋಗ್ಬಿಟ್ಟೈತೆ. ಏನೆಲ್ಲ ಹಿಂಗೆ ಹೇಳ್ತಾ ಇದೆಯಾ? ತಲೆ ಕೆಟ್ಟೈತೆ ನಿಂಗೆ? ಈಗಿರೋ ಪರಿಸ್ಥಿತಿ ಗೊತ್ತಿಲ್ವ? ಇಡು ಫೋನ್ನ. ಏನಂದ್ರೋಳಿ ಅಂದ್ರೆ 150 ಆದ್ರೆ 200 ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ರ? ಅತ್ತೆ 1-2 ಸಿಲಿಂಡರ್ ಆದ್ರೆ ಅಡ್ಜಸ್ಟ್ ಮಾಡ್ಬೋದು, 20 ಸಿಲಿಂಡರ್ ಸಹ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದನ್ನೇ ನಾನೇನು ಇಂಗ್ಲೀಷಾಗಿ ಹೇಳಿದ್ನ? ತಲೆನಾಗ ಬುದ್ಧಿ ಇಲ್ದಂಗೆ ಈಗ ಅನೌನ್ಸ್ ಮಾಡಿದ್ರಲ್ಲ, ಎಲ್ಲಿಂದ ಅನ್ಸ್ತೀರಾ? ಕೊಡ್ಲಿಲ್ಲ ಅಂದ್ರೆ ನಮ್ಮ ಜನ ಸುಮ್ಮನೆ ಬಿಡ್ತಾರ? ಮಕ್ಕೆ ಉಗ್ತಾ ಏನೇ ಹೋಯ್ತಾರೆ. ಹಾಕೋರು ಸಮೇತ ಓಟ್ ಹಾಕಿಲ್ಲ. ಈಗಲೇ ಏನೇ ಆಗಿರೋದಿಲ್ಲ ಅಂದ್ರೆ ಸಾಕು, ಇನ್ನೂ ತಲೆ ಮೇಲೆ ಹೇಳ್ಕೊಂತ ಇದ್ದೀರಾ. ಅಮ್ಮ ಇನ್ನೂ ಹೊಗಳ್ತಾ ಇದೆಯಲ್ಲ, ನಿಂಗೇನು ತಲೆಗೆಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಿಂಗೆ ಏನೋ ತಲೆ ಕೆಟ್ಟು ಕುಂತೈತಿ ಅಂತ ನೀನು ಅನ್ನಿಸ್ತಾ ಇತ್ತು ನಿನ್ಗಂತೂ. ಹೋಗಿ ಇವ್ರಿಗೆ ಬಿಟ್ಟಿದೆಯಲ್ಲ ಎಲೆಕ್ಷನ್ ಕ್ಯಾನ್ವಲ್ಸ್ ಮಾಡು ಅಂತ ಹೇಳ್ಬಿಟ್ಟು. ನಿನಗೆ ಮೊದಲು ಮರ್ಯಾದೆ ಇಲ್ಲ. ಲೋ ಮಗನೇ, ಈಗ ಏನ್ಲ ಮಾಡೋದು? ಸಿಲಿಂಡರ್ ಕತೆ ಏನ್ಲ ಮಾಡೋದು? ಇವರೆಲ್ಲ ಅನೌನ್ಸ್ ಮಾಡ್ಬಿಟ್ಟವ್ರಲ್ಲ. ಅನೌನ್ಸ್ ಮಾಡೋರಲ್ಲ ಅವ್ರಿಗೆ ಏನು ಯಾಕೆ ಸುಗುತ್ ಕೇಳು. ಅದು ಎಲ್ಲಿ ವಸೂಲಿ ಮಾಡ್ಕೊಡ್ತಾರೆ, ವಸೂಲಿ ಮಾಡ್ಕೊಡ್ಲಿ. ಯಾಕರು ಸುಗ್ತೆ ಕೇಳಮ್ಮ. ಅವ್ನ ಮಕ್ಕ ಮುಚ್ಚ ಏನು ಮಕ್ಕ ತಿಳಿಯಲ್ಲ, ಏನೂ ತಿಳಿಯಲ್ಲ. ಸುಮ್ಮನೆ ಅನೌನ್ಸ್ ಮಾಡ್ಬಿಟ್ಟು ಆಗೋಯ್ತದ? ಲೇ ನೇತ್ರಿ, ನಿಂಗೆ ತಲೆ ಕೆಟ್ಟೈತೆ ನಿನಗೆ? ಇವ್ನು ಯಾವನ ಏತ್ಲಾಂಡಿನ ಕಟ್ಕೊಬಿಟ್ಟು ಸುಮ್ಮನೆ ನಮ್ಮ ಮನೆ ಮಾನ ಮುರುವದಿಲ್ಲ ಹರಾಜಾಗ್ತಾ ಇದೆಯಾ? ಇವ್ರ ಅಪ್ಪ ಅಮ್ಮನೆ ಇವನು ಲೆಕ್ಕ ಹಿಕ್ಕಿದಂಗೆ ಉಕ್ಕು ಈಚೆ ಕಡೆ ಕಟ್ಟವ್ರೆ ಅಂತಂದ್ರಾಗ ನೀನು ಇವನು ಲೆಕ್ಕ ಹಿಕ್ಕೊಂಡೆ ಏನೇ ಮಾಡ್ತಾ ಇದೆಯಾ ನೀನು? ಅಣ್ಣ ನಮ್ಮ ಯಜಮಾನ್ರ ಬಗ್ಗೆ ಏನು ಮಾತಾಡಬೇಡ. ಮಾತಾಡಲ್ಲ. ಮಾಡಿದ್ರಲ್ಲ ಅಲ್ಕ ಕೆಲಸನ ರೆಡಿ ಮಾಡ್ರಿ 300 ಸಿಲಿಂಡರ್ನ. ಅದು ಹೆಂಗೆ ರೆಡಿ ಮಾಡ್ತಿರೋ? ನಿನಗೂ ಅಷ್ಟೇ ಕಣಮ್ಮ. ನಿನಗೂ ಏನು ಮಾತಾಡ್ತಿದ್ದೀನಿ ಅಂತ ಪ್ರಜ್ಞೆನೂ ಇರೋಕ್ಕಿಲ್ಲ. ಹಂಗೆ ಮಾತಾಡ್ತೀಯ, ತಲೆ ಕೆಟ್ಟೊಳಂಗೆ ಮಾತಾಡ್ತಾ ಇದೆಯಾ ನೀನಂತುಂಡ್ವೆ. ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟೈತಿ ಅಂತ ಅನ್ನಿಸ್ತದೆ. ಅದಕ್ಕೆ ತಿಕ್ಲು ಹೆಂಗೆ ಸಿಕ್ಕ ಹಂಗೆ ಏನೇ ಮಾತಾಡ್ತಿರೋದು ನೀನು. ನಿನಗಂತೂ ಏನು ತಗೊಂಡು ಹಾಕಬೇಕು ನನಗಂತೂ ಗೊತ್ತಿಲ್ಲ. ಎಲೆಕ್ಷನ್ಗೆ ಸೋಲೋದಲ್ಲ, ಸುಣ್ಣ ಐತಿಯ ನೀನಂತುಂಡ್ವೆ. ಹಿಂಗೆ ಮಾಡ್ತಾ ಇದ್ರೆ ನಾನೇನೋ ನಿಧಾನಕ್ಕೆ ಅದು ಮಾಡೋಣ ಇದು ಮಾಡೋಣ ಅಂತ ಏನೇನೋ ನಿಧಾನಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ. ಇವ್ರೇನು ದೊಡ್ಡ ಮನುಷ್ಯರಾಗಕ್ಕೆ ಹೋಗ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ರಂತೆ. ಮೌನ ಮರ್ಯಾದೆ ಬಿಟ್ಟಿರೋ. ಲೇ ನಿನ್ನ ತಲೆಗೆ ಅದು ಏನೆಲ್ಲ ತುಂಬ್ಕೊಂಡಿದ್ಯಾ? ಜಡಿ ಮಣ್ಣೆಲ್ಲ ತುಂಬ್ಕೊಂಡಿದ್ಯಲ್ಲ. ಸಿಲಿಂಡ್ರು 3 ಜನಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಹೆಂಗ್ಲ ಸಿಗ್ತವೆ 300-400 ಸಿಲಿಂಡ್ರು? ನಿಮ್ಮ ಅಪ್ಪ ಏನಾರ ಉತ್ಪಾದನೆ ಮಾಡ್ತಾವನ ಅಲ್ಲಿ ಕುಂತ್ಕೊಂಡು ಸಿಲಿಂಡ್ರನ್ನ? ಈ 3 ಜನಕ್ಕೆಲ್ಲ ಕೊಡಬೇಕು ಅಂತಂದ್ರೆ ಏನ್ಲ ಮಾಡ್ತೀಯ ನೀನು? ಬೊಗಳು ರೀ ಈಗ ಹೇಳ್ರಿ, ನನ್ನಿಂದ ಸೋಲ್ತಾವ್ರ ಇವ್ರ ಅಮ್ಮ ಎಲೆಕ್ಷನ್ಗೆ, ಇಲ್ಲ ಇವ್ರ ಅಳಿಯ ಮಗಳಿಂದ ಸೋಲ್ತಾವ್ರ ಅಂತ ಹೇಳ್ಬಿಟ್ಟು. ಈಗಲೇ ಹೇಳ್ತಾ ಇದೀನಿ ಕೇಳಿಸ್ಕೊಳಮ್ಮ. ನೀನೇನ ಎಲೆಕ್ಷನ್ನಾಗ ಸೋತೆ ಅಂದ್ರೆ ಅದು ಕಾರಣ ನಿನ್ನ ಮಗಳು ಅಳಿಯ ನೆನೆಯ, ಬೇರೆ ಇನ್ಯಾರು ಅಲ್ಲ. ಇವರಿಂದ ನೆನೆಯ ನೀನಂತೂ ಸೋಲೋದು ಅಂತಂದ್ರೆ ನಾಚಿಗೇಡ ಆಯ್ತದ ನನಗಂತೂ. ಲೋ ಮಗನೆ, ಹಂಗಂದ್ರೆ ಹೆಂಗ್ಲಾ? ಕೈ ಬಿಟ್ಬಿಟ್ರೆ ಹೆಂಗಾರ ಮಾಡಿ ರೆಡಿ ಮಾಡ್ಲಾ? ಅಮ್ಮ 5,000 ಅಲ್ತಿದ್ರೆ 10,000 ಕೊಡ್ತೀನಿ. ಅದನ್ನ ಸಿಗ್ತದೆ ವಸ್ತು ಅಂದ್ರೆ ತಂದು ಹಾಕ್ಬೋದು. ಸಿಗದೆ ಇರೋ ವಸ್ತುನ ಹೆಂಗಮ್ಮ? ಸಿಗದೇ ಇಲ್ಲ ವಸ್ತು ಅಂತಂದ್ಮೇಲೆ ಅದು ಹೆಂಗಮ್ಮ ನಿನಗೆ ಇದಾಯ್ತದೆ? ಅಯ್ಯೋ ತಲೆ ಕೆಟ್ಟೋಳಾರ್ದಂಗೆ ಆಡ್ತಿದ್ಯಾ ನೀನಂತೂ. ಸಿಗ್ತದ ನಿನಗೆ? ಹೋಗುತ್ತು ಅವ್ರ ಹತ್ರನೇ ತರಿಸು. ಅವಳವಳಲ್ಲ ಇಬ್ರು ಮನೆ ತಕ್ಕ ಹೋಗಿ ಸಿಲಿಂಡರ್ ಇಸ್ಕೊಂಬಿಟ್ಟು ಬಂದ್ಬಿಟ್ಟು ದಾನ ಮಾಡಲಿ ಬಿಡು. ಇದಕ್ಕೆ ನಾನಂತೂ ತಲೆ ಹಾಕೋದಿಲ್ಲ. ನಾನು ನೆಂಟಿನ ಕರ್ಕೊಂಡು ಒಂದು 2 ದಿನ ಇಲ್ಲ ಹೊಂಟೋಗ್ಬಿಡ್ತೀನಿ ಅಷ್ಟೇ. ಏನಿಯಾ ಎಲೆಕ್ಷನ್ ಮುಗಿಯೋ ಗಂಟ ಬರೋದಿಲ್ಲ.
ಲೋ ಮಗ್ನೆ ಹಂಗೆ ಮಾಡಬೇಡ್ಲ, ಹಂಗೆ ಮಾಡಬೇಡ. ಕೈ ಕಾಲೇ ಆಡ್ತಿಲ್ಲ ನನಗಂತೂ. ಇವಾಗ ಏನು ಮಾಡೋದು ಅಂತ ಅರ್ಥ ಆಯ್ತಿಲ್ಲ. ಅನೌನ್ಸ್ ಎಲ್ಲ ಮಾಡ್ಬಿಟ್ಟವ್ರೆ. ಈಗ ನನ್ನ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೋಬೇಕು ಕಣ್ಲ. ಅತ್ತೆ ನಿಮ್ಮನೆಗಿರೋ ಸಿಲಿಂಡರ್ನೇ ಬಿಚ್ಕೊಟ್ರು ನೀವಂತೂ ಇನ್ನು ಬೇಜಾನ್ ಸಿಲಿಂಡರ್ ಹೊಂದಿಸ್ಬೇಕಾಯ್ತದೆ. ರೀ ಬರ್ರಿ, ಅವ್ರೇನ ಮಾಡ್ಕೊಳ್ಳಿ. ನನಗಂತೂ ಇವ್ರ ಕತೆ ಕೇಳಿ ಕೇಳಿ ಬೇಜಾರಾಗೋಗ್ಬಿಟ್ಟೈತೆ. ಇವ್ರಂತೂ ಬದಲಾಗಕ್ಕಿಲ್ಲ. ನನ್ನ ಮೇಲೆ ಹೇಳ್ತಾರೆ, ನನ್ನಿಂದ ಸೋಲ್ತಾವ್ರಂತೆ, ನನ್ನಿಂದ. ಇವ್ರು ಮಾಡೋ ಕೆಲಸಕ್ಕೆ ಇವ್ರು ಸೋಲ್ತಾ ಇರೋದು, ನನ್ನ ಮೇಲೆ ಹೇಳ್ತಾರೆ. ಏನೇನ ಮಾಡ್ಕೊಂಡು ಹಾಳಾಗೋಗ್ರಿ. ಇಂಥ ಕಿತ್ತೋಗಿರೋನ್ನ ಮನೆಗೆ ಇಟ್ಕೊಂಡ್ರೆ ಇನ್ನೇನಾಯ್ತದೆ ಹೇಳು. ಪ್ರತಿ ವರ್ಷ ಎಲೆಕ್ಷನ್ಗೆ ನಾನು ಓಡಾಡ್ಬಿಟ್ಟು ಗೆಲ್ಲಿಸ್ತಾ ಇದ್ದೆ. ಈ ಕಿತ ಇವ್ರಿಬ್ಬರನ್ನೇ ಹಾಕೊಂಡು ಗೆಲ್ಸು. ಅದೇನು ಗೆಲ್ಲಿಸ್ತೀಯೋ ನಾನು ನೋಡ್ಕೊಂಡ್ಬಿಡ್ತೀನಿ. ಹೊಳಿ ಅಂದ್ರೆ ಮಗಳೇ, ಇದೇನು ರಮ್ಮಿ ಮಾಡಿದ್ರಿ ನೀವಂತೂ ಇಬ್ರು ಸೇರ್ಕೊಂಡು? ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ತಾನೇ, ಸಿಗ್ತದ ಸಿಗಕ್ಕಿಲ್ವ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡ್ತಿದ್ದಂಗೆ ಹೀಗೆಲ್ಲ ಸಡನ್ ಆಗಿ ಅನೌನ್ಸ್ ಮಾಡಿದ್ರೆ ಜನ ನಮ್ಮನ್ನೆಲ್ಲನೂ ಸುಮ್ಕೆ ನೀವು ಬುಲ್ಡೆ ದಾಸಮಗಳು ಬುಲ್ಡೆ ಬಿಡ್ತಾರೆ ಅಂತ ಅನ್ಕೊಳಕ್ಕಿಲ್ವಾ ಊರ್ ಜನ ಎಲ್ಲನೂ? ನಮ್ಮ ಬಗ್ಗೆ ಏನು ಅನ್ಕೊಳಕ್ಕಿಲ್ಲ ಊರ್ ಜನ ಎಲ್ಲನೂ. ನೀವು ತಲೆ ಕೆಟ್ಟಂಗೆ ಮಾಡ್ತಾ ಇದ್ರಲ್ಲ ಎಲ್ಲನೂ. ಅಯ್ಯೋ ಲೇ ಮಗಳೇ, ಹೆಂಗನ ಮಾಡಿ ಸಿಲಿಂಡ್ರ್ ಹೊಂದಿಸ್ರೆ. ಲೋ ಅಳಿಯ, ನನ್ನ ಮಾನ ಮರ್ಯಾದೆ ಕಳಿತೀಯ ಅಲ್ಬೇಕಲ್ಲ ನೀನು. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ, ಅದು ಏನು ಮಾಡ್ತಿರೋ. ಸಿಲಿಂಡ್ರ್ ಅಂತೂ 300 ಸಿಲಿಂಡ್ರು ನಾಳೆ ನಡೆದ್ರೆ ರೆಡಿ ಇರಬೇಕು ಅಷ್ಟೇ. ಇಲ್ಲ ಅಂತಂದರೆ 3 ಕಸ ಮುರ್ಬಾದಿ ಇರಕ್ಕಿಲ್ಲ. ಅತ್ತೆ ನನಗೊಂದು 2-3 ಜನ ಫ್ರೆಂಡ್ಸ್ ಅವರತ್ತೆ. ಇವತ್ತು ನಾಳೆನಾಗ ಹೆಂಗೋ ಅರೇಂಜ್ ಮಾಡ್ತೀನಿ, ಸುಮ್ಕಿರಿ ಅತ್ತೆ. ಇವತ್ತು ನಾಳೆ ನಂಗೆ ಟೈಮ್ ಕೊಡ್ರಿ. ಇವತ್ತು ನಾಳೆನಾಗ ಹೆಂಗನ ಮಾಡಿ ಅರೇಂಜ್ ಮಾಡೋ ಜವಾಬ್ದಾರಿ ನಂದು. ಭಾಳ ಪ್ರಯತ್ನ ಪಟ್ಬಿಟ್ಟು ಅರೇಂಜ್ ಮಾಡ್ತೀನಿ, ಇರಿ ಅತ್ತೆ. ಅದೇನು ಮಾಡಬೇಕು ನನಗಂತೂ ಗೊತ್ತಿಲ್ಲ. ಅದೇನು ಮಾಡಬೇಕು, ಅದು ಏನು ಮಾಡ್ತೀವೋ ಅದೆಲ್ಲ ನಿನಗೆ ಬಿಟ್ಟಿದ್ದು. ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕ, ಮನೆ ಮುಂದೆ ಸಿಲಿಂಡರ್ ಇರಬೇಕಷ್ಟೇ. ಅನೌನ್ಸ್ ಮಾಡಿದ್ರೆ ತಾನೇ ತಂದಿಕ್ರಿ. ಇಲ್ಲ ಅಂದರೆ ಭದ್ರಮ್ಮ ಸುಳ್ಳಿ ಅಂತ ಹೇಳ್ಬಿಟ್ಟು ಊರು ಜನದಾಗ ಹಾಕೋ ಓಟುಗಳು ನನಗೆ ಬೀಳಕ್ಕಿಲ್ಲ ಅಷ್ಟೇ. ನಮ್ಮನೆಗೆ ನೀವೇ ಶತ್ರುಗಳಾಗೋಗ್ಬಿಟ್ಟಿದ್ರೆ ಎಲೆಕ್ಷನ್ನಾಗೆ. ಮಗಳೇ ಏನೋ ಒಂದು ಮಾಡೇ. ಇದೇನೇ ನಿಮ್ಮ ಅಮ್ಮ ಹೊಗಳ್ತದೆ ಅಂತ ಅನ್ಕೊಂಡ್ರೆ ಹಿಂಗೆ ಉಗುತ್ತೋಯ್ತಾಯ್ತಲ್ಲ ರೀ. ನಿಮ್ಗೆ ಅಷ್ಟು ಗೊತ್ತಿರಲ್ವಾ? ಸಿಗ್ತವೆ ಸಿಗಕ್ಕಿಲ್ಲ ಸಿಲಿಂಡ್ರು ಅಂತ ಹೇಳ್ಬಿಟ್ಟು. ನಾನು ಐಡಿಯಾನ ಫಸ್ಟ್ ನಿನಗೆ ತಾನೇ ಹೇಳಿದ್ದು. ನೀನು ತಾನೇ ಖುಷಿಯಾಗಿ ಹ್ಞೂ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟೆ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ನನ್ನ ಸಪೋರ್ಟ್ಗೆ ಇರಬೇಕಷ್ಟೇ. ಏನಾರ ಒಂದು ಮಾಡೋಣ, ನಿಮ್ಮ ಅಮ್ಮಂತಾಗೆ ಬೇಷ್ ಅಂತ ಅನ್ನಿಸ್ಕೋಬೇಕು. ಇವಾಗ ನೋಡು, ನಿಮ್ಮ ಅಣ್ಣ ಗ್ರೇಟ್ ಆಗೋಗ್ಬಿಟ್ಟ, ನಾವು ಚೀಪ್ ಆಗೋಗ್ಬಿಟ್ವಿ. ಯೋಚನೆ ಮಾಡು. ಸರಿ ಬರ್ರಿ, ಏನೋ ಒಂದು ಯೋಚನೆ ಮಾಡೋಣ. ನನಗೆ ಇನ್ನೂ 1-2 ಜನ ಅವರೇ ಫ್ರೆಂಡ್ಸು. ಅವ್ರು ತಾಕೆ ಹೋಗ್ಬಿಟ್ಟು ನಾನೇನು ಯಾಕೆ ಕೇಳ್ಕೊಂಬಿಟ್ಟು ಬರಲ್ಲ. ಈಗ ಸಿಲಿಂಡ್ರು ಬೇಕೇ ಬೇಕು ಅಂತ ಕೈ ಕಾಲು ಹಿಡ್ದಾನೆ ಕೇಳ್ಕೊಂಬಿಟ್ಟು ಬರಲ್ಲ. ಹೋಗ್ರಿ, ಮೊದ್ಲ ಕೆಲಸ ಮಾಡೋಗ್ರಿ.